तापत्रेण सन्तप्येतदखिलं जगत् वक्ष्यामि शान्तये ह्यस्य कृष्णामृतमहार्णवम् आचारश्चैव साधूनाम् आत्मनस्तुष्टिरेव च वेदप्रणहितो धर्म अधर्मस्तद्विपर्यय. ತುಂಬಾ ಸುಂದರವಾದ ಮಾತು. ಆಚಾರಶ್ಚೈವ ಆಚಾರಶ್ಚೈವ ಸಾಧೂನಾಂ, ಅದು ಎಷ್ಟು ಚಂದ ಅಂದ್ರೆ ಸಾಧೂನಾಂ ಏವ ಆಚಾರ, ದುಷ್ಟರ ಆಚರಣೆಯ ಬಗ್ಗೆ ಹೇಳ್ತಿಲ್ಲ. ಸಾಧೂನಾಂ ಆಚಾರ ಏವ ಆತ್ಮನಃ ತುಷ್ಟಿರೇವ, ಆತ್ಮನಸ್ತುಷ್ಟಿರೇವ ಚ. ಆ ಏವ ಶಬ್ದದಿಂದ ತುಂಬ ಸಂಗತಿಗಳನ್ನು ಒತ್ತಿ ಹೇಳ್ತಾರೆ. ಆತ್ಮನಃ ತುಷ್ಟಿ ಅಂದ್ರೆ ಮನಸ್ಸಿಗೆ ನಮಗೆ ಕೆಲವೊಂದು ಸರ್ತಿ ಸ್ವಾರ್ಥ ಇದ್ದಾಗ ಬರುವ ನಿರ್ಧಾರಗಳು ಬಹಳ ಕಷ್ಟ. ಅದಕ್ಕೆ ಸಾಧುಗಳ ಆತ್ಮನ ತುಷ್ಟಿ ಅಂತ ಅದು ಮತ್ತೆ ಹಿಂದಿಂದಕ್ಕೆ ಅನ್ವಯ. ಸಾಧೂನಾಂ ಆತ್ಮನಃ ತೃಪ್ತಿ, ಸಾಧೂನಾಂ ಆಚಾರ, ಇದು ಪ್ರಮಾಣ, ಧರ್ಮಕ್ಕೆ ಪೂರಕವಾದದ್ದು. ವೇದ ಪ್ರಣೀಹಿತೋ ಧರ್ಮ, ವೇದಗಳಿಂದ ನಿರೂಪಣೆಗೊಂಡಿರುವಂತಹ ಅಂಶಗಳು. ವೇದ ಪ್ರಣೀಹಿತ ಧರ್ಮ, ಸಾಧೂನಾಂ ಆಚಾರ ಧರ್ಮ, ಸಾಧೂನಾಂ ಆತ್ಮನಃ ಧರ್ಮ, ಇದು ಅಧರ್ಮ ತದ್ವಿಪರ್ಯಯ. ಇದೆಲ್ಲದಕ್ಕೂ ವಿರುದ್ಧವಾದದ್ದು. ಜನರದನ್ನು ಅನುಸರಿಸದೇ ಇದ್ರೆ ನಿಜವಾಗಿಯೂ ಅಂತಹ ಸಾತ್ವಿಕ ಮನಸ್ಸಿಗೆ ಸರಿ ತಪ್ಪು ಅಂತ ಅನ್ನೋ ವಿಷಯದಲ್ಲಿ ಎಷ್ಟು ನಿರ್ಧಾರಗಳು ಬರ್ತವೆ. ಆ ನಿರ್ಧಾರಗಳು ಅವರ ಸ್ವಾರ್ಥಕ್ಕಾಗಿ ಎಂದು ಇರುವುದಿಲ್ಲ. ಅದರಿಂದಾಗಿ ಅದು ಹೆಚ್ಚು ಪರಿಣಾಮಕಾರಿಯಾದ ಫಲವನ್ನೇ ಕೊಡುತ್ತೆ. ಅದರಿಂದಾಗಿ ಆಚಾರಶ್ಚೈವ ಸಾಧೂನಾಂ ಆತ್ಮನಃ ತುಷ್ಟಿರೇವ ಚ, ಆತ್ಮನಃ ತುಷ್ಟಿ ಅಂದ್ರೆ ಸಾಕ್ಷಿಭೂತವಾದ. ಸಾಮಾನ್ಯವಾಗಿ ತುಷ್ಟಿಗೂ ಕೆಲವೊಂದು ಸರ್ತಿ ಆತ್ಮಸಾಕ್ಷಿಯಲ್ಲಿ ಅದು ತಪ್ಪು ಅಂತ ಗೊತ್ತಿರುತ್ತೆ, ಆದರೆ ಅದನ್ನು ಬಿಡುವ ಧೈರ್ಯ ಇರುವುದಿಲ್ಲ, ಅಥವಾ ಅದನ್ನು ಸರಿಯಾಗಿ ಅನುಸರಿಸಲಿಕ್ಕೆ ಬೇಕಿರುವ ಅನುಕೂಲ ಅವರಿಗೆ ಆಗಿರುವುದಿಲ್ಲ. ಆದ್ರಿಂದಾಗಿ ಒಳಗಿಂದ ಸತ್ಯ ಹೇಳ್ತಾ ಇರುತ್ತದು, ಆದರೆ ಅದರ ಮೇಲೆ ತನ್ನ ಸತ್ಯಕ್ಕಿಂತ ಮಿಗಿಲಾದ ಒಂದು ಸುಳ್ಳಿನ ಮೂಟೆಯನ್ನು ಹೊರಸಿರ್ತಾರೆ. ಅದರಿಂದಾಗಿ ಅದನ್ನು ಒಪ್ಕೊಳ್ಳುವುದು ಕಷ್ಟ ಆಗುತ್ತೆ. ಆಚಾರ ಅಂದ್ರೆ ಆಚರಣೆ, ನಡೆ, ಸಜ್ಜನರ ನಡೆ, ಸಜ್ಜನರ ನುಡಿ, ಇದು ಧರ್ಮವೇ ಆಗಿರುತ್ತೆ. ಯಧರ್ಮ ತದ್ವಿಪರ್ಯಯ. ಧರ್ಮ ಅಂದ್ರೆ ಏನು? ಯಾವುದರಿಂದ ಪ್ರಜೆಗಳು ಸುಖವಾಗಿರ್ಲಿಕ್ಕೆ ಸಾಧ್ಯವಾಗುತ್ತೋ ಅದು ಧರ್ಮ. ಯಾವುದರಿಂದ ಪ್ರಜೆಗಳಿಗೆ ಸೌಖ್ಯ ಆಗುವುದು ಸಾಧ್ಯ ಇಲ್ವೋ ಅದು ಅಧರ್ಮ. ಯಧರ್ಮ ತದ್ವಿಪರ್ಯಯ, ತದ್ವಿಪರ್ಯಯ, ಅದಕ್ಕಿಂತ ವಿಪರೀತವಾದದ್ದು ಅದು ಅಧರ್ಮ ಅಂತ ಅನ್ನಿಸುತ್ತೆ. ನಾವು ಎಷ್ಟೋ ಸರ್ತಿ ನಮ್ಗೆ ಬೇಕಿರೋದನ್ನ ನಾವು ಆಚರಣೆ ಮಾಡಿ ಗೊತ್ತಾಗುತ್ತೆ ಒಳಗಿನಿಂದ, ಇದು ನಾನು ಮಾಡಿದ ಸರಿ. ಬದುಕಿಗೆ ಏಟು ಕೊಟ್ಟು ಅದರಿಂದ ಸುಖ ಪಡಿತೇವೆ ಅಂದ್ರೆ ಅಲ್ಲಿರುವ ಭಗವಂತನನ್ನು ನಾವು ಡಿಸ್ರೆಸ್ಪೆಕ್ಟ್ ಮಾಡಿದೆವು ಅಂತಾನೆ ಅರ್ಥ. ಅಕಸ್ಮಾತ್ ಆಗಿ ನಮ್ಗೆ ಏನೋ ಒಂದು ಲಾಭ ಆಯ್ತು ಅಂತಂದ್ರೆ ಅದು ಯಾರಿಗೆ ಪೆಟ್ಟು ಬಿದ್ದಾಯ್ತು, ಅದು ಹೌದು ಅಂತ ಗೊತ್ತಾದ್ಮೇಲೆ ಅದನ್ನ ಸ್ವೀಕರಿಸ್ಲಿಕ್ಕೆ ಮನಸ್ಸು ಬರದೆ ಅದನ್ನ ಭಗವಂತ ಕೊಟ್ಟದ್ದಾದ್ರೆ ಮಾತ್ರ ತಗೊಳ್ತೇನೆ ಅಂತನ್ನುವ ದೃಷ್ಟಿಯಿಂದ ಯೋಚನೆ ಮಾಡಿದರೆ ಆಗ ಅದು ಅಧರ್ಮ ಅಂತ ಗೊತ್ತಾಗಿ ಅದನ್ನ ಸರಿಯಾದ ರೀತಿಯಲ್ಲಿ ಪಡೆಯುವ ಮಾರ್ಗವನ್ನು ಆತ ಹುಡುಕ್ತಾನೆ. ಅದರಿಂದಾಗಿ ಸಾಧೂನಾಂ ಆಚಾರ ಸಾಧೂನಾಂ ಆತ್ಮನಃ ತುಷ್ಟಿ ವೇದ ಪ್ರಣೀಹಿತ, ವೇದಗಳಲ್ಲಿ ನಿರೂಪಣೆ ಆದದ್ದು ಇದಿಷ್ಟು ಧರ್ಮ.
ಉಳಿದಿದ್ದೆಲ್ಲ ಅಧರ್ಮನೇ. ಅವ್ರವ್ರಿಗೆ ಬೇಕಾದ್ದನ್ನ ಏನಾದ್ರೂ ಅವ್ರು ಹೇಳಿದ್ರು ಅಂದ್ರೆ ಅದನ್ನ ನಾವು ತುಂಬಾ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಎಷ್ಟೋ ಸರ್ತಿ ಹಾಗಾಗುತ್ತೆ. ನಮ್ಗೆ ಯಾವುದೋ ಒಂದು ಈ ಸ್ಮೃತಿಗಳನ್ನೆಲ್ಲ ಪ್ರಮಾಣ ಅಂತ ತಗೊಳ್ಳೋದು ಬಹಳ ಕಷ್ಟ. ಅದ್ರ ಹಿಂದೆ ಮುಂದೆ ಏನು ಗೊತ್ತಿಲ್ಲದವರು ಏನೇನೋ ಅವ್ರ ಕಾಲಕ್ಕೆ ತೋಚಿದ್ದು, ಅವ್ರ ಪ್ರದೇಶಕ್ಕೆ ತೋಚಿದ್ದು, ಅವ್ರ ಜೀವನಕ್ಕೆ ತೋಚಿದ್ದು ಏನೇನೋ ಹೇಳ್ತಿರ್ತಾರೆ. ಅದನ್ನೆಲ್ಲ ನಾವು ಯಾವತ್ತೂ ಕೂಡ ಧರ್ಮದ ಚೌಕಟ್ಟಿನೊಳಗೆ ತರ್ಲಿಕ್ಕೆ ಆಗುದಿಲ್ಲ. ಒಂದು ಸಂಗತಿ ಅರ್ಥ ಆಗ್ಬೇಕಾದ್ದು ಏನು ಅಂದ್ರೆ, ಮನುಷ್ಯನ ಆತ್ಮೋನ್ನತಿಗೆ ಕಾರಣವಾಗುವ, ಅವನ ಆತ್ಮದ ಬೆಳವಣಿಗೆಗೆ ಕಾರಣವಾಗುವಂಥದ್ದು ಏನಾದರೂ ಹೇಳಿದ್ದಿದ್ರೆ ಅದು ಧರ್ಮ ಆಗುತ್ತೆ. ಮತ್ತೆ ಜೀವಿಗಳು ಸಾತ್ವಿಕ ರಾಜಸ ತಾಮಸ ಅಂತ ಎಲ್ಲರೂ ಇದ್ದ ಮೇಲೆ ಆ ತಾಮಸ ಸ್ವಭಾವದ ಜೀವವು ಕೂಡ ಯಾವುದೋ ಒಂದು ಹಂತದಲ್ಲಿ ಉನ್ನತವಾದ ಸ್ಥಾನಕ್ಕೆ ಸಮಾಜದಲ್ಲಿ ಬಂದಾಗ ಆ ಸ್ಥಾನದಿಂದ ಬಂದ ಮಾತು ಅಂತ ಅನ್ನೋ ಕಾರಣಕ್ಕೆ ಸಮಾಜ ಅದನ್ನ ಕೆಲವೊಂದು ಸರ್ತಿ ಒಪ್ಕೊಳ್ಳುವ ಅನಿವಾರ್ಯತೆ ಬಂದಿರಬಹುದು. ಕೆಲವು ಸಲ ಕೆಲವೆಲ್ಲ ಯಾಕೆ ಸ್ಮೃತಿ ಗ್ರಂಥಗಳಲ್ಲಿ ತುಂಬಾ ವೀಕ್ ಆಗಿರುವಂತಹ ಮಾತುಗಳು ಬರ್ತವೆ. ಅದು ನೋಡಿದ್ರೆ ಸಾಮಾನ್ಯರಿಗೆ ಅರ್ಥ ಆಗುತ್ತೆ ಅದರಲ್ಲಿ ಸತ್ವ ಇಲ್ಲ ಅಂತ. ಇದು ಆಗಿರುವಂತದ್ದು ಏನು ಅಂದ್ರೆ ಆಚರಣೆಗೆ ತರುವವರೆಲ್ಲ ಆಗುವ ಸಮಸ್ಯೆ. ಅವ್ರಿಗೆ ಬೇಕಿರುವ ರೀತಿಯ ಅರ್ಥ, ಅವ್ರಿಗೆ ಬೇಕಿರುವ ರೀತಿಯ ತಮ್ಮ ಸ್ವಾರ್ಥವನ್ನು ತೀರಿಸಿಕೊಳ್ಳಿಕ್ಕೋಸ್ಕರ ಮಾಡುವಂಥದ್ದು ಹೇಳಿದೆ. ಇದು ಧರ್ಮದ ಬೋರ್ಡ್ ಹಾಕೊಂಡು ಬರುತ್ತೆ, ಆದ್ರೆ ಅದು ಧರ್ಮ ಆಗಿರುವುದಿಲ್ಲ. ಅದಕ್ಕೆ ಅವರು ಸಾಧುನ ಅಂತ ಹೇಳಿದ್ರು. ನಮ್ಗೆ ಅಪಾಯ ಆಗುದು ಎಲ್ಲಿ ಅಂತಂದ್ರೆ, ಅವ್ರು ಸಾಧುಗಳು ಯಾರು ಅಸಾಧುಗಳು ಯಾರು ಅಂತ ಗೊತ್ತಾಗದೆ ಎಲ್ಲಾ ಮಾತುಗಳು ಮಿಕ್ಸ್ ಆಗಿದ್ದು. ಹೇಗೆ ಅಂದ್ರೆ ಅದನ್ನ ಯಾರು ಒಬ್ರು ಸರಿ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿಕ್ ಬರುದಿಲ್ಲ ಮೇಲ್ನೋಟಕ್ಕೆ. ಅದಕ್ಕೆ ಅವ್ರ ಆಚಾರ ಅಂತ ಹೇಳಿದ್ದು. ಬರ್ಧ ವಾಕ್ಯಗಳನ್ನ ಇಟ್ಕೊಂಡು ಯಾರು ಬದುಕಲ್ಲ. ಆ ಬರ್ಧ ವಾಕ್ಯಗಳಿಂದ ಯಾವತ್ತೂ ನ್ಯಾಯವನ್ನು ತೀರ್ಮಾನನೂ ಮಾಡಲ್ಲ. ಅವರು ಬದುಕುವ ರೀತಿಯಲ್ಲಿ ಅದಕ್ಕೆ ಸರಿಯಾದ ಒಂದು ಚೌಕಟ್ಟು ಸಿಕ್ಕಿತು ಅಂತಂದ್ರೆ ಆವಾಗ ಅದನ್ನು ಮುಂದಿನವರು ಅನುಸರಿಸ್ತಾ ಹೋಗ್ತಾರೆ. ನಮ್ಮ ಹಿರಿಯರು ಹೀಗೆ ಮಾಡ್ತಿದ್ರು, ಇದರಿಂದ ನಮಗೆ ಶ್ರೇಯಸ್ಸಾಗಿದೆ, ನಮ್ಗೆ ಆತ್ಮೋನ್ನತಿಗೆ ಕಾರಣವಾದಂತಹ ಸೊಲ್ಯೂಷನ್ ಸಿಕ್ಕಿದೆ. ಹಾಗಾಗಿ ಹೀಗೆ ನಾನು ಸಾಗುವುದು ಸರಿ ಅನ್ನೋದು ಜಾಣನಾದವನಿಗೆ ಸಿಗುವ ದಾರಿ. ಮಾತಿನ ಹಿಂದೆ, ಪುಸ್ತಕದಲ್ಲಿ ಬರೆದ ವಾಕ್ಯಗಳ ಹಿಂದೆ ಓಡೋನಿಗೆ, ಅವನಿಗೆ ಈಗ ಯಾರಾದ್ರೂ ಒಬ್ರು ತೀರ್ಕೊಂಡ್ರು ಅಂದ್ರೆ ಆಚರಣೆ ಮಾಡಬೇಕಾ ಬೇಡವಾ, ಆಚರಣೆ ಮಾಡಿದ್ರು ಕೂಡ ಎಷ್ಟು ದಿನ ಮಾಡಬೇಕು ಅಂತ ಹೀಗೆಲ್ಲ ಏನೇನೋ ಡೌಟ್ ಬರುತ್ತೆ. ಅಂದ್ರೆ ಅವರು ಆ ವಿಷಯದಲ್ಲಿ ಜಿಜ್ಞಾಸೆ ಬಂದಾಗ ಯಾರನ್ನೊಬ್ರನ್ನ ಕೇಳಬೇಕಾಗುತ್ತೆ. ತಿಳಿದವ್ರ ಹತ್ರ ಸರಿಯಾಗಿ ಒಂದು ಚೂರು ಗಮನ ಇಟ್ಟು ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಸಿಗಬಹುದು. ಆದ್ರೆ ನೀವು ಪುಸ್ತಕ ಹುಡ್ಕೊಂಡು ಹೋದ್ರೆ ಮಾಡ್ಲೇಬೇಡ ಅನ್ನೋದಕ್ಕೂ ಮಾತು ಸಿಗುತ್ತೆ, ಮಾಡ್ಲೇಬೇಕು ಅನ್ನೋದಕ್ಕೂ ಮಾತು ಸಿಗುತ್ತೆ. ನಮ್ಗೆ ಮಾಡ್ಲಿಕ್ಕೆ 5 ದಿವಸವೇ, 3 ದಿವಸಕ್ಕೆ ಮಾಡ್ಬೇಕು ಅಂತಂದ್ರೆ ಅದಕ್ಕೂ ವಾಕ್ಯ ಸಿಗುತ್ತೆ. ಮಾಡುದೇ ಬೇಡ ಅಂತ ಹೇಳೋದಕ್ಕೂ ವಾಕ್ಯಗಳು ಸಿಕ್ಕಿಬಿಡ್ತಾರೆ. ನಮ್ಗೆ ಅದೆಲ್ಲಕ್ಕಿಂತ ಮುಖ್ಯ ಬೇಕಾಗಿರುವುದು ಮನಸ್ಸಿನಲ್ಲಿ ಒಂದು ಸಮಾಧಾನದಿಂದ ಕಾರ್ಯ ಮಾಡ್ಲಿಕ್ಕಾಗತ್ತೆ ಇಲ್ಲೋ. ಈ ಎಲ್ಲ ಲಾಜಿಕಲ್ ಉತ್ತರಗಳೆಲ್ಲ ಎಷ್ಟೋ ಶಕ್ತಿ ನಮಗೆ ತಿಳಿಯದ ವಿಷಯಗಳಲ್ಲಿ ಸೋಲುತ್ತೆ. ಲಾಜಿಕ್ ಪ್ರಕಾರ ಕರೆಕ್ಟ್ ಇರುತ್ತೆ, ಆದ್ರೆ ಕಾಣದೇ ಇರುವ ಎಷ್ಟೋ ಶಕ್ತಿಗಳು ಕೆಲಸ ಮಾಡ್ತಾವಲ್ಲ, ಅಲ್ಲಿ ಸೋಲುತ್ತೆ. ಅದರಿಂದಾಗಿ ನಾವು ಕೇವಲ ಹೊರನೋಟದ ನಮ್ಮ ಮನಸ್ಸಿನ ಏರಿಳಿತಗಳಿರಬಹುದು, ಅಥವಾ ಹೊರಗೆ ಜನರಿಗೆ ಕಾಣುವಂತಹ ಕೆಲವು ಕಷ್ಟ ನಷ್ಟಗಳಿರ್ಬೋದು. ಎಲ್ಲ ಸಂಗತಿಗಳಂದ್ರೆ ಧರ್ಮ ಬಹಳ ಸೂಕ್ಷ್ಮ. ಅದ್ರ ಬಗ್ಗೆ ನಾವು ಎಚ್ಚರವಿರಬೇಕು. ಆ ಶೌಚಾದಿಗಳನ್ನ ಕೆಲವೊಂದ್ಸರ್ತಿ ಹತ್ತಿರದವರು, ಬಂಧುಗಳು, ದೂರದವರು, ಬಂಧುಗಳಲ್ಲದವರು ಇತ್ಯಾದಿಗಳನ್ನೆಲ್ಲ ಕೇವಲ ಮನಸ್ಸಿನ ಮೇಲೆ ದುಃಖ ಆಗೋ ಪರಿಣಾಮ ಮಾತ್ರ ನೋಡಿ ಹೇಳ್ತಿಲ್ಲ. ಇಂಥ ಆಚೆಗೇನು ಇರಬೇಕು. ನಮ್ಗದು ಏನು ಅಂತ ಸ್ಪಷ್ಟ ಗುರುತಿಸಲಿಕ್ಕಾಗದೆ ಕೆಲವೊಂದ್ಸರ್ತಿ ನಮ್ಗೆ ಅದು ಅಸಂಬದ್ಧ ಅನ್ಸುತ್ತೆ. ಆದ್ರೆ ಒಂದು ಅದರ ಅಭಿಪ್ರಾಯ ಹೀಗಿರಬಹುದು ಅಂತ ಅನ್ಕೊಳ್ತೇನೆ. ಆತ್ಮದ ಸಾಧನೆಗೆ ಯಾವುದು ಇದು ತಡೆ ಅಲ್ಲ. ಆದ್ರೆ ಸಾಮಾಜಿಕ ವ್ಯವಸ್ಥೆಯ ಅಂಶವನ್ನು ಗಮನಿಸಿದಾಗ ಇದನ್ನು ನಾವು ಮಾಡಿದ್ರೆ ಬೇರೆಯವರಿಗೂ ಕೂಡ, ಈಗ ನಾನು ಅಂತರಂಗದಲ್ಲೇ ತಪಸ್ಸು ಮಾಡ್ತೇನೆ, ಜಪ ಮಾಡ್ತೇನೆ ಅಂತ ಒಬ್ಬ ಕೂತ ಅಂದ್ರೆ ಅವನ ಮಗನಿಗೇನು ತಿಳುವಳಿಕೆ ಇರುವುದಿಲ್ಲ. ಆದ್ರೆ ಅವನು ಕೂಡ ನಾನು ಒಳಗಿನಿಂದನೇ ತಪಸ್ಸು ಮಾಡ್ತೇನೆ, ಅನುಷ್ಠಾನ ಮಾಡ್ತೇನೆ ಅಂತ ಕೂತ್ರೆ ಆವಾಗ ಆ ಆಚರಣೆಗಳ ಹೊರನೋಟದ ಕ್ರಿಯೆಯಿಂದ ಆಗಬಹುದಾದ ಅನರ್ಥಗಳನ್ನ ನಾವು ತಪ್ಪಿಸುವುದು ಕಷ್ಟ. ಅದಕ್ಕೋಸ್ಕರ ಹೊರ ಆಚರಣೆಗಳಲ್ಲೂ
ಕೆಲವೊಂದ್ ಸರ್ತಿ ಅದರಿಂದ ಒಳಗ್ ಹೋಗ್ಲಿಕ್ಕೆ ಅದೊಂದು ದಾರಿಯಾಗಿ ಉಳಿಯತ್ತೆ. ಆದ್ರಿಂದ ಅಷ್ಟಕ್ಕೋಸ್ಕರ ಕೆಲವೊಂದ್ ಸರ್ತಿ ಅವ್ರು ಹೇಳಿರ್ತಾರೆ ಅಷ್ಟೇ, ಬಿಟ್ರೆ ಅದು ಸಾರ್ವಕಾಲಿಕವಾದ ಸತ್ಯ ಆಗಿರುವುದಿಲ್ಲ. ಮತ್ತು ಅದರಿಂದಲೇನೆ ಜೀವನದ ಗತಿಯಲ್ಲಿ ಆ ಏರಿಳಿತವನ್ನ ಅಂದ್ರೆ ಎತ್ತರದ ಸಾಧನೆಯನ್ನು ಮಾಡ್ತಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದ್ರೆ ಬಹಳ ಬಾರಿ ನಮ್ಗೆ ಅಂತರಂಗದ ದಾರಿಗೆ ಮಾತ್ರ ಯಾವ ಹೊರಗಿನ ಈ ಆಚರಣೆಗಳು ಕೂಡ ಅದು ತಡೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮಗದು ಭಗವಂತನನ್ನು ಪಡಿಲಿಕ್ಕೆ ಈ ಹೊರಗಿನ ನಿಯಮಗಳು ಯಾವುದು ಕೂಡ ಅವನನ್ನು ಅಂಟುವುದೇ ಇಲ್ಲ. ನೋಡಿ, ಒಂದ್ ಮಾತು ಸ್ಪಷ್ಟ ಹೇಳಿದಾನೆ ಕೃಷ್ಣ ಕೂಡ. ಈಗ ಸಮಾಧಿಗೆ ಹೋಗ್ಲಿಕ್ಕೋಸ್ಕರ ಅಥವಾ ಭಗವಂತನಲ್ಲಿ ತಲ್ಲೀನನಾಗ್ಲಿಕ್ಕೋಸ್ಕರ ಇದೆಲ್ಲ ಆಚರಣೆಗಳು. ಯಾರು ಈಗಾಗ್ಲೇ ತಲ್ಲೀನನಾಗಿದ್ದಾನೆ ಅಥವಾ ಅವನಿಗೆ ಅದ್ರ ಹೊರಗಿನ ಯಾವುದು ಜಂಜಾಟಗಳೇ ತಲೆಗೆ ತೋಚ್ತಾ ಇಲ್ಲ ಅಂತ ಅನ್ನೋನನ್ನ ಹೋಗಿ ಎಬ್ಬಿಸಿ, ತಪಸ್ಸಿನಲ್ಲಿ ಕೂತವನನ್ನ ಎಬ್ಬಿಸಿ, ಸಂಜೆ ಆಯ್ತು ಸ್ನಾನ ಮಾಡಿ ಜಪ ಮಾಡು ಅಥವಾ ಇನ್ನೇನೋ ಮಾಡು, ಪಾರಾಯಣ ಮಾಡು, ಪೂಜೆ ಮಾಡು ಅಂತ ಹೇಳ್ಬೇಕಾದ ಅಗತ್ಯ ಇಲ್ಲ. ಆ ಪಾರಾಯಣ, ಪೂಜೆ, ಆಚರಣೆ ಇದೆಲ್ಲವೂ ಕೂಡ ಆ ಸ್ಥಿತಿಗೆ ತಲುಪ್ಲಿಕ್ಕೋಸ್ಕರ ಇರುದು. ನೀವು ತಲುಪಿದವನನ್ನು ಹಿಂದಕ್ಕೆ ಯಾಕೆ ಕರಿತೀರಿ? ಧರ್ಮ ಎಲ್ಲಿದೆ ಹಾಗೆ ನೋಡಿದ್ರೆ? ನೀವು ಮೇಲ್ನೋಟಕ್ಕೆ ನೋಡಿದ್ರೆ ಆ ಮನುಷ್ಯ ಕಾಲಕ್ಕೆ ಸರಿಯಾಗಿ ಜಪ ಮಾಡ್ತಿಲ್ಲ, ಪೂಜೆ ಮಾಡ್ತಿಲ್ಲ, ಅನುಷ್ಠಾನ ಮಾಡ್ತಿಲ್ಲ ಅನ್ನೋದಕ್ಕೆ ಅವನ ಧರ್ಮ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೇಕು ಲೋಕದ ನಿಯಮದ ಪ್ರಕಾರ. ಆದ್ರೆ ಆಚರಣೆಯ ದೃಷ್ಟಿಯಿಂದ ಹೊರಗೆ ನೋಡುವಾಗ ಅವನ ಅಧರ್ಮಿ ಅಂತ ಅನ್ನಿಸ್ತಾನೆ. ಆದ್ರೆ ಪರಮಾತ್ಮನಿಗೆ ಧರ್ಮೋ ಭವತ್ಯ ಧರ್ಮೋಪಿ ಕೃತೋ ಭಕ್ತೈ ಸ್ತವಾಚ್ಯುತ ಅನ್ನುವ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆಚಾರ್ಯರೇ. ತಾತ್ಪರ್ಯ ನಿರ್ಣಯದಲ್ಲಿ ನಿರೂಪಣೆ ಮಾಡುವಾಗ ಒಬ್ಬ ಸಜ್ಜನನಾದವನು ಮೇಲ್ನೋಟಕ್ಕೆ ಹೊರಗೆ ಕಾಣುವುದು ಅಧರ್ಮದಂತೆ ಕಂಡ್ರೂ ಕೂಡ ಅವನ ಉದ್ದೇಶದಲ್ಲಿ ಸ್ಪಷ್ಟತೆ ಇದ್ದಾಗ ಅದು ಧರ್ಮವೇ ಆಗುತ್ತೆ. ಕೆಲವೊಂದ್ ಸರ್ತಿ ಸಜ್ಜನ ಅಧರ್ಮಿಷ್ಠನೇ ತುಂಬಾ ಧರ್ಮದ ಚಟುವಟಿಕೆ ಮಾಡ್ತಿರ್ತಾನೆ. ಆದ್ರೆ ಅವನು ಜನರ ಕಣ್ಣಿಗೆ ಮಣ್ಣೆರಚುವುದಕ್ಕೋಸ್ಕರ, ನಾನು ಧರ್ಮಿಷ್ಠ ಅಂತ ತೋರಿಸುವುದಕ್ಕೋಸ್ಕರ ತುಂಬಾ ನಿಷ್ಠನಾಗಿ ಏನು ಬೆಳಿಗ್ಗೆ ಬೇಗ ಏಳುವುದು, ಶುದ್ಧವಾದ ಮಡಿಯುಟ್ಟು ಮಾಡುವುದು, ಬಂದವರನ್ನೆಲ್ಲ ಕೈಕಾಲು ಒತ್ತಿ ಸತ್ಕರಿಸುವುದು ಇತ್ಯಾದಿಗಳನ್ನೆಲ್ಲ ಮಾಡ್ತಿರ್ತಾನೆ. ಆದ್ರೆ ಅಷ್ಟೂ ಜನರನ್ನ ಹೊಂಡಕ್ಕೆ ಎಳಿಲಿಕ್ಕೋಸ್ಕರ ಅವನು ಮಾಡ್ತಾ ಇರುವುದು ಅಂತ ಆದಾಗ ಅದು ಅಧವೇ ಆಗತ್ತೆ ಹೊರತು ಧರ್ಮದ ನೆಲೆಯಲ್ಲಿ ಆ ಕಾರ್ಯವನ್ನ ನಾವು ಜೋಡಿಸ್ಲಿಕ್ಕಾಗುವುದಿಲ್ಲ ಅಂತ. ಹೀಗೆ ನಮಗೆ ಆಚರಣೆಯ ವಿಷಯದಲ್ಲಿ ಬರಬೇಕಾದ ಗಮನವನ್ನ ಬೇರೆ ಕಡೆಗೆ ಹರಿಸುವಂತಹ ಮಾತುಗಳನ್ನು ಕೂಡ ನೋಡ್ತೀವಿ ನಾವು. ಮುಂದೆ ಆ ನಿಷ್ಕಾಮಂ ಜ್ಞಾನಪೂರ್ವಂತು ನಿವೃತ್ತಮಿಹ ಚೋಚ್ಯತೆ ನಿವೃತ್ತಂ ಸೇವಮಾನಸ್ತು ಬ್ರಹ್ಮಾಭ್ಯೇತಿ ಸನಾತನಂ. ನಿಷ್ಕಾಮಂ ಜ್ಞಾನಪೂರ್ವಂತು, ಏನು ಅಪೇಕ್ಷೆ ಇಲ್ಲ ಅಂತ ಕೆಲಸ ಮಾಡ್ತಿರ್ತೇನೆ ಅಂತ ಇಟ್ಕೊಳ್ಳಿ. ಆದ್ರೆ ಅಲ್ಲಿ ತಿಳುವಳಿಕೆ ಇಲ್ಲ ಅಂದ್ರೆ ಆಗ ಹೋಯ್ತದು, ಲಾಸ್ ಆಯ್ತು. ತಿಳುವಳಿಕೆ ಏನಿರ್ಬೇಕು ಅಂದ್ರೆ ಪ್ರತಿಯೊಂದು ಚಟುವಟಿಕೆಯೂ ಕೂಡ ಭಗವಂತನ ಒಂದು ಪೂಜೆಯೇ ಆಗಿರುತ್ತೆ. ಇದು ಅವನ ಪೂಜೆ ಅಲ್ಲದ ಒಂದು ಕರ್ಮವೇ ಇಲ್ಲ. ಕಾಲಲ್ಲಿ ನೀರನ್ನ ಚೆಲ್ಲಾಟವಾಡ್ತಾ ಅದಕ್ಕೇನು ಫಲವನ್ನ ನಿರೀಕ್ಷಿಸದೇ ಇದ್ದಾಗ ನಮಗೇನ್ ಅನ್ಸುತ್ತೆ ಮೇಲ್ನೋಟಕ್ಕೆ? ನಮಗನ್ಸುವುದೇನು ಅಂತಂದ್ರೆ, ಇದು ಬಹಳ ವಿಶಿಷ್ಟವಾದ ಕರ್ಮ ಅಂತ. ಆದ್ರೆ ಆ ವಿಶಿಷ್ಟ ಕರ್ಮದ ಹಿಂದೆ ತಿಳುವಳಿಕೆ ಇಲ್ಲದೆ ಇದ್ದಾಗ ಅದು ಪರಿಪೂರ್ಣವಾದ ಫಲವನ್ನು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಾಲು ಬಡಿತಾ ಇರ್ತೇವೆ, ಅದಕ್ಕೇನು ಫಲ ಇಲ್ಲ. ಆದ್ರೆ ಈಜುವ ಒಂದು ಉದ್ದೇಶ ಇಟ್ಕೊಂಡು ಕಾಲು ಬಡಿದ್ರೆ ಅವಾಗ ಈಜು ಬರುತ್ತೆ, ಇನ್ನು ಜೀವ ಉಳಿಯತ್ತೆ, ಇನ್ನೊಂದು ಜೀವನ ಉಳಿಸ್ಲಿಕ್ಕೂ ಸಾಧ್ಯ ಆಗುತ್ತೆ. ಅದರಿಂದಾಗಿ ಜ್ಞಾನಪೂರ್ವಕವಾದಂತಹ ಕರ್ಮ ಅದು ನಿಷ್ಕಾಮವಾಗಿದ್ದಾಗ, ಜ್ಞಾನ ಇದ್ದೂ ಕೂಡ ಕೆಲವೊಂದು ಸರ್ತಿ ಏನೋ ಬಯಸಿ ಮಾಡಿದ ಅಂದ್ರೆ ಆ ಬಯಕೆಗೆ ಅದು ಸ್ಟಾಪ್ ಆಗ್ಬಿಡುತ್ತೆ. ಹೊಸದ ಅದಕ್ಕಿಂತಲೂ ಮುಂದೆ ಕರ್ಕೊಂಡು ಹೋಗೋ ಶಕ್ತಿ ಆ ಕರ್ಮಕ್ಕಿರುತ್ತೆ. ಆದ್ರೆ ನಾವು ಏನೋ ನಮ್ಮ ಮನಸ್ಸಿನಲ್ಲಿ ಒಂದು ಹುಟ್ಟಿದ ಬಯಕೆಯನ್ನ ಅಲ್ಲಿಗೆ ಜೋಡಿಸಿ ಬಿಟ್ರೆ ಅದ್ರ ಆಚೆಗೆ ಕರ್ಕೊಂಡು ಹೋಗೋ ಶಕ್ತಿ ಇದ್ದದನ್ನ ನಾವು ಅಲ್ಲಿಗೆ ನಿಲ್ಲಿಸಿದ ಹಾಗಾಗುತ್ತೆ. ಅದಕ್ಕೆ ಅವ್ರು ಹೇಳಿದ್ರು, ನಿವೃತ್ತಂ ಇಹಚ ಉಚ್ಯತೆ. ನಿಷ್ಕಾಮವಾದ ಕರ್ಮವನ್ನ ಜ್ಞಾನಪೂರ್ವಕವಾಗಿ ಮಾಡಿದಾಗ ಅದನ್ನು ನಿವೃತ್ತ ಕರ್ಮ ಅಂತ ಹೇಳ್ತಾರೆ. ನಿವೃತ್ತ ಕರ್ಮ ಅಂದ್ರೆ ಸಂಸಾರದ ಸಂಬಂಧದ ನಿವೃತ್ತಿಯನ್ನ ಉಂಟು ಮಾಡುವ ಕರ್ಮ. ನಿವೃತ್ತ ನಿಹಚ ಉಚ್ಯತೆ ನಿವೃತ್ತಂ ಸೇವಮಾನಸ್ತು. ಯಾರು ಹೀಗೆ
ತನಗೆ ವ್ಯಕ್ತಿಗತವಾಗಿ ಏನು ಅಂದ್ರೆ ಅದರ ಫಲ ಬಂದೇ ಬರುತ್ತೆ. ಅದರ ಅರ್ಥ ನಮಗೆ ಈ ನಿವೃತ್ತಿ ಅಂತ ಹೇಳಿದ ತಕ್ಷಣ ಏನು ಅಂದ್ರೆ ನಾವು ಒಂದು ಕೆಲಸದಿಂದ ನಿವೃತ್ತಿ ತಗೊಂಡು ಏನು ದುಡಿಯದೆ ಸಂಬಳ ತಗೊಳ್ಳದೆ ಬದುಕುದು ಅನ್ನುವ ಹಾಗೆ ಅನ್ಕೊಂಡಿದೀವಿ. ನಿವೃತ್ತಿ ಅಂತಂದ್ರೆ ಕೆಲಸದಿಂದ ನಿವೃತ್ತಿ ಆಗುದಲ್ಲ, ಫಲ ಇಂಥದ್ದೇ ಬೇಕು ಅಂತ ಬಯಸದೆ ನಿವೃತ್ತನಾಗುದು ಹೊರತು ಕೆಲಸ ಮಾಡಿದಕ್ಕೆ ಇವನು ಕೇಳಿದ್ರು ಕೇಳದೇ ಇದ್ರು ಅದಕ್ಕೆ ತಕ್ಕ ಸಂಬಳ ಅಂತ ಅನ್ನೋದು ಬರುತ್ತೆ ಅನ್ನೋದು ಒಂದು ಕಡೆ ನಿಶ್ಚಯ ಆದಾಗ ಇವನು ಪ್ರತಿ ಸರ್ತಿ ನನಗೆ ಈ ಕೆಲಸ ಇಷ್ಟು ಕೆಲಸ ಮಾಡಿದ್ದೇನೆ, ಈ ಸಂಬಳ ಬರಲೇಬೇಕು, ಈ ತರದ್ದೇ ಬರಬೇಕು ಅಂತ ಕೇಳಬೇಕಾಗಿಲ್ಲ. ಅದು ಅವನು ಚೆಂಡು ಎಸೆದಾಗ ಪುಟ್ಟಿಯುವುದು ಅನ್ನೋದು ಹೇಗೆ ಸಹಜವೋ ಹಾಗೆ ಕರ್ಮ ಮಾಡಿದಕ್ಕೆ ಪ್ರತಿಫಲ ಅನ್ನೋದು ಅಷ್ಟೇ ಸಹಜ. ಇದು ಅವನಿಗೆ ಅರ್ಥ ಆಗುವ ತನಕ ಗೊತ್ತೇ ಆಗುದಿಲ್ಲ. ಅವನು ಪ್ರತಿ ಸಲನೂ ಮತ್ತೆ ಮತ್ತೆ ಕರ್ಮ ಮಾಡುವಾಗ ಅದಕ್ಕೊಂದು ಫಲ, ಅದಕ್ಕೊಂದು ನಿಶ್ಚಿತವಾದಂತಹ ದಾರಿ, ಅದಕ್ಕೆ ಹೀಗೆ ಇರಬೇಕು ಅಂತ ಅವನು ಕೆಲಸ ಮಾಡಿದ್ದಕ್ಕೆಲ್ಲ ಇಂಥದ್ದೇ ವ್ಯವಸ್ಥೆ ಅಂದ್ರೆ ಇದು ನ್ಯಾಯಯುತವಾಗಿ ಸಂಬಳ ಸಿಗುವಲ್ಲಿ ಸರಿ ಹೋಗುತ್ತೆ. ಬೇರೆ ಕಡೆ ಕೆಲವು ಸರ್ತಿ ಕೇಳ್ಬೇಕಾಗುತ್ತೆ, ಅವ್ರಿಗೆ 6 ತಿಂಗಳದ್ದು 8 ತಿಂಗಳದ್ದೆಲ್ಲ ಬಾಕಿ ಉಳಿಸ್ಕೊಂಡಿದ್ರೆ ಆವಾಗ ಕೊಡ್ಬೇಕಾದ್ದು ಬರಲಿಲ್ಲ ಅಂದ್ರೆ ಆವಾಗ ನಮ್ಗೆ ಈ ನಿಯಮಗಳನ್ನೆಲ್ಲ ಮುರಿಯುವ ಅಥವಾ ಅದನ್ನ ಮೀರಿ ಮಾತನಾಡುವ ಅನಿವಾರ್ಯತೆ ಬರಬಹುದು. ಅದು ನಾನು ಹೇಳ್ತಾ ಇರೋದು ಇದು ನಮ್ಮ ಸರ್ಕಾರದಲ್ಲಿ ಆಗುವಾಗ ಇದೆಲ್ಲ ಸಮಸ್ಯೆ. ಆದ್ರೆ ಪ್ರಕೃತಿ ನಡೆಸುವ ಸರ್ಕಾರದಲ್ಲಿ ಪ್ರಕೃತಿಯ ವ್ಯವಸ್ಥೆಯಲ್ಲಿರುವ ಕರ್ಮಗಳ ಫಲವನ್ನ ಕೊಡುವ ವಿಷಯ ಬಂದಾಗ ಇದು ಯಾವುದು ಕೂಡ ದಾರಿ ತಪ್ಪುವುದು ಅಂತ ಇಲ್ವೇ ಇಲ್ಲ. ನಾವು ಲೋಕವನ್ನ ನೋಡಿ ಪರಮಾತ್ಮನು ಕೂಡ ಅಕಸ್ಮಾತ್ ಮರ್ತು ಬಿಟ್ರೆ ನಮ್ಗೆ ಕೊಡ್ಬೇಕಾದ ಕರ್ಮದ ವಿಷಯದಲ್ಲಿ ಅಂತ ನಾವು ಅದನ್ನ ಸಂದೇಹ ಪಡ್ತೇವೆ. ಆದ್ರೆ ನಿಜವಾಗಿ ಆ ಸಂದೇಹ ಬೇಕಿಲ್ಲ ಅನ್ನೋದನ್ನ ಈ ಪದ್ಯದ ಮೂಲಕ ಕೃಷ್ಣಾಮೃತ ಮಹಾರ್ಣವ ನಮಗೆ ಸುಂದರವಾಗಿ ಎಚ್ಚರಿಕೆ ಕೊಡುತ್ತೆ. ಯಾರು ಈ ರೀತಿ ನಿವೃತ್ತ ಅಂದ್ರೆ ಮನಸ್ಸು ಕಷ್ಟ, ಇದು ಬೇಕು ಅದು ಬೇಕು ಅಂತ ಬಯಸದೆ ಗೊತ್ತಿದೆ ಅವನಿಗೆ ಬೇಕಾದ್ದನ್ನು ಕೊಡ್ಲಿಕ್ಕೆ ಅನ್ನೋ ವಿಶ್ವಾಸ ಬರುವುದೇ ಕಷ್ಟ. ನಮಗೇನ್ ಬೇಕೋ ಅದನ್ನ ಯಾವತ್ತೂ ಕೂಡ ಸ್ವಲ್ಪ ಆಲೋಚನೆ ಮಾಡಿದ್ರೆ ಸಿಗದಂತೆ ಮಾಡಿದ್ದಿಲ್ಲ. ಎಲ್ಲೋ ಕೆಲವೊಮ್ಮೆ ಸಿಗದಂತೆ ಆಗಿದ್ರು ಕೂಡ ಅದರ ವ್ಯವಸ್ಥೆಯಲ್ಲಿ ನಾವು ಅಂದ್ರೆ ಇದು ಒಂಥರ ಏನಂತಾರೆ ನಿಷ್ಕ್ರಿಯೆಗೆ ಕಾರಣವಾಗುವಂತ ಆಗತ್ತೆ ಕೆಲವೊಮ್ಮೆ. ಕೆಲವೊಂದ್ ಸರ್ತಿ ಈ ದೇಶದಲ್ಲಿ ನಿಷ್ಕ್ರಿಯತೆಗೆ ಕಾರಣವೇ ಇದೆ ಏನೋ, ದೇವರು ಕೊಟ್ಟಾಗ ಆಗುತ್ತೆ, ಕೊಟ್ಟಂತೆ ಅನ್ನುವ ನಮ್ಮ ಪ್ರಯತ್ನದಲ್ಲೇ ನಾವು ಹಿಂದೆ ಸರಿಯುವ ಒಂದು ನಿರ್ವೀರ್ಯತೆ ಬಂತು ಅಂತಾದಾಗ ನಾವು ಸೋಲುವ ಪ್ರಮಾಣಗಳು ಜಾಸ್ತಿ ಆಗುತ್ತೆ, ಅಥವಾ ತಿಳ್ಕೊಳ್ಬೇಕಾದ ದಾರಿ ಮಬ್ಬಾಗುತ್ತೆ ಅಂತ ಅನ್ಸುತ್ತೆ. ಹೇಗೆ ಅದಕ್ಕೆ ಪರಿಹಾರ ಕಾಣುವುದು ಗೊತ್ತಿಲ್ಲ, ಆಗತ್ತೆ ಕಾಲ ಕ್ರಮೇಣ ಅದಕ್ಕೊಂದು ಸೂಚನೆ ಸಿಗಬಹುದು. ಆದ್ರೆ ನಿವೃತ್ತ ಮಾರ್ಗದ ಅಭಿಪ್ರಾಯ ಈ ಎಲ್ಲ ನಮ್ಮ ಚಟುವಟಿಕೆಗಳನ್ನು ಬಿಡಬೇಕು ಅಂತ ಅರ್ಥ ಅಲ್ಲ. ಇದು ನಮ್ಗೆ ಅರ್ಥ ಆದ್ರೆ ನಾವು ಈ ಸಮಸ್ಯೆಗಳಿಗೆಲ್ಲ ಉತ್ತರ ಕಾಣಬಹುದು. ನಾವೇನ್ ಅನ್ಕೊಂಡಿದ್ವಿ ನಿವೃತ್ತ ಅಂತಂದ್ರೆ ಯಾವ್ದ್ರ ಬಗ್ಗೆ ಅಪೇಕ್ಷೆ ಇಲ್ಲದೆ ಸುಮ್ನೆ ಬೇಕಾಬಿಟ್ಟು ಬದುಕುದು ಅಂತ. ಹಾಗೆ ಬದುಕಿದ್ದನ್ನ ನಿವೃತ್ತ ಕರ್ಮ ಅಂತ ಹೇಳಿದಿದ್ರೆ ಎಷ್ಟೋ ಜನ ಹುಚ್ಚರು ಏನು ತಮಗೆ ಸ್ವಾರ್ಥಕ್ಕೆ ಯೋಚನೆ ಮಾಡದೆ ಬದುಕ್ತಿರ್ತಾರೆ, ಅವರೆಲ್ಲ ಮೋಕ್ಷಕ್ಕೆ ಹೋಗ್ಬೇಕಿತ್ತು. ಅವರೆಲ್ಲ ನಿಷ್ಕಾಮ ಕರ್ಮವನ್ನೇ ಮಾಡಿದವರು, ಯಾವ ಕರ್ಮದಿಂದಲೂ ಇಂಥದ್ದೇ ಬೇಕು ಅಂತ ಬಯಸುವುದೂ ಇಲ್ಲ, ಅದರ ಬಗ್ಗೆ ಅವ್ರಿಗೆ ಎಚ್ಚರವೂ ಇಲ್ಲ. ಎಷ್ಟೋ ಕ್ರಿಯೆಗಳು ಯಾಂತ್ರಿಕವಾಗಿ ಜಗತ್ತಲ್ಲಿ ನಡೀತಾ ನಿಷ್ಕಾಮವಾಗಿ ನಡೆಯುತ್ತೆ, ಅವರಿಗೆಲ್ಲ ಮೋಕ್ಷ ಆಗ್ಬೇಕಿತ್ತು. ಹಾಗಲ್ಲದೆ ಪ್ರವೃತ್ತಿಯಲ್ಲಿ ಎಂದೂ ಹಿಂದೆ ಸರಿಯದೆ, ಆದರೆ ಆ ಪ್ರವೃತ್ತಿಯಲ್ಲಿ ಪ್ರತಿಯೊಂದಕ್ಕೂ ಭಗವಂತನ ಸ್ಮರಣೆಯನ್ನು ಬಿಡದೆ ನಡೆಸಿದಾಗ ಮಾತ್ರ ಅದು ಪರಿಪೂರ್ಣವಾದಂತಹ ಕರ್ಮ ಅಂತ ಅನಿಸ್ಲಿಕ್ಕೆ ಸಾಧ್ಯ. ಈ ಅಂಶವನ್ನ ನಾವು ಈ ಪದ್ಯದ ಮೂಲಕ ಗಮನಿಸಬಹುದು ಅಂತ ಹೇಳಬಹುದು.